ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಭಾರ್ಗವ್. ಏರೋ ಇಂಡಿಯಾ 2025 ನೀಲಿ ಬಾನಲ್ಲಿ ಹಾರಾಡುತ್ತಿದ್ದಂತ ಉಕ್ಕಿನ ಹಕ್ಕಿಗಳು, ಮೂಡಿಸುತ್ತಿದ್ದ ಬಣ್ಣದ ಚಿತ್ತಾರಗಳು ಮನಸ್ಸಿಗೆ ಸಂತೋಷವನ್ನು ನೀಡಿತು. ನಮ್ಮ ದೇಶದ ಸೈನಿಕ ಪಡೆಯು ತಮ್ಮ ಜೀವವನ್ನು ಹೇಗೆ ಒತ್ತೆ ಇಟ್ಟು ನಮ್ಮನ್ನು ರಕ್ಷಿಸುತ್ತಾರೆ ಎಂಬ ನಿದರ್ಶನವನ್ನು ರೋಚಕ ಸಾಹಸದೊಂದಿಗೆ ತೋರಿಸಿತು. ಈ ಸಾಹಸ ದೃಶ್ಯಗಳು ಫೆಬ್ರವರಿ 10ರಿಂದ ಪ್ರಾರಂಭವಾಗಿ ಫೆಬ್ರವರಿ 14ಕ್ಕೆ ಮುಕ್ತಾಯವಾಯಿತು. ಜನಸಾಗರ ಹರಿದು ಬರುತ್ತಿರಲು ಟ್ರಾಫಿಕ್ ಜಾಮ್ನಿಂದ ತತ್ತರಿಸಿದರು. ಸಾರ್ವಜನಿಕರು ಟಿಕೆಟ್ ಸಿಗದೆ ಇದ್ದ ಕಾರಣದಿಂದ ಹುಣ್ಸ್ಮಾನಲ್ಲಿ ಕೆರೆ ದಂಡೆಯ ಮೇಲೆ ನಿಂತು ವಿಮಾನ ಉಕ್ಕಿನ ಹಕ್ಕಿಗಳ ಹಾರುವ ರೋಚಕ ದೃಶ್ಯಗಳನ್ನು ನೋಡುತ್ತಾ ವಿಸ್ಮಯಚಕಿತರಾದರು. ಇಂಥ ವಿಸ್ಮಯ ದೃಶ್ಯವನ್ನು ನೋಡಿದ ಸಾರ್ವಜನಿಕರ ಮಾತುಗಳನ್ನು ಕೇಳೋಣ ಬನ್ನಿ. ನಮಸ್ತೆ ಸರ್, ನಾವು ಶ್ರೀವಿಕ್ ನ್ಯೂಸಿಂದ ಬರ್ತಾ ಇದ್ದೀವಿ. ನೀವು ಏರ್ ಶೋಗೆ ಬಂದಿದ್ದೀರಲ್ಲ, ಸೊ ತಾವು ಎಲ್ಲಿಂದ ಬಂದಿರಾ? ನಾವಿಲ್ಲ ರಾಚಿನಹಳ್ಳಿ ಅಂತ, ನಾಗವರದ ಹತ್ರ. ನೀವು ಈ ಏರ್ ಶೋಗೆ ಬಂದಿರಲ್ಲ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿದೆ ಸರ್. ಮಕ್ಕಳಿಗೆ ಏನೆಲ್ಲ ತೋರಿಸಿದ್ರೆ ಯಾವ ರೀತಿ ನಮ್ಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಏರ್ ಶೋ. 3 ವರ್ಷಕ್ಕೊಂದು ಸರಿ ನಡೆಯೋದು, ಬರ್ತಿರ್ತೀವಿ ಆಗಾಗ. ಸರಿ, ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೊ ಮಕ್ಕಳಿಗೆ ಏನೇನು ಹೇಳ್ಕೊಟ್ರೆ, ಏನೇನು ತೋರಿಸಿದ್ರಿ ಇದರಿಂದ? ಅದೇ ಏರೋಪ್ಲೇನ್ಗಳು ತೋರಿಸಿದ್ರು, ಏರ್ ಶೋಗಳು ನೋಡಿದ್ರು. ತವ್ನು ಖುಷಿ ಆಯ್ತಪ್ಪ? ಸೊ ಅಮ್ಮನ ಜೊತೆ ನೋಡಿ ಖುಷಿ ಆಯ್ತು, ಅಪ್ಪನ ಜೊತೆ ನೋಡಿ ಖುಷಿ ಆಯ್ತು. ವೆರಿ ಗುಡ್. ಸೊ ತಮ್ಗೆ ಏನಿಸ್ತಮ್ಮ? ನಮಗೂ ಚೆನ್ನಾಗಿ ಅನಿಸ್ತಾರೆ. ಫ್ಯಾಮಿಲಿ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಖುಷಿ ಆಯ್ತು ಸರ್. ಸೊ ನೆಕ್ಸ್ಟ್ ಸತಿನೂ ಬರ್ತೀರಾ ಇರ್ತಾರೆ ಪ್ರೋಗ್ರಾಮ್ಗೆ? ಸರ್, ಇಂಥ ಪುಣ್ಯ ಎಲ್ಲಿ ಸಿಗುತ್ತೆ ನೋಡೋಕ್ಕೆ? ಇದರಿಂದ ನಿಮಗೆ ಏನು ಅನ್ಸುತ್ತೆ? ಮಕ್ಕಳಿಗೆ ನೆಕ್ಸ್ಟ್ ಪಾಲಿಟ್ ಮಾಡ್ಬೇಕು ಅನ್ಸುತ್ತಾ, ಅಥವಾ ಮಕ್ಕಳಿಗೆ ಇದೇ ಇದ್ರಲ್ಲಿ ಕಳಿಸ್ಬೇಕು ಅನ್ಸುತ್ತಾ? ಇಲ್ಲ, ನಾವೇ ಕರ್ಕೊಂಡು ಬರ್ತಾ ಇರ್ತೀವಿ. ಮಗಂದು ಎಕ್ಸಾಮ್ ಇತ್ತು, ಬರೋಕ್ಕಾಗಿಲ್ಲ. ಇಲ್ಲ, ನಾವು ಕರ್ಕೊಂಡು ಬಂದಿದ್ದೆ. ಹೋದ ವರ್ಷ ಬಂದಿದ್ದ, ಈ ವರ್ಷ ಎಕ್ಸಾಮ್ ಇತ್ತು. ಏನು ಓದ್ತದಂತ? 9ನೇ ಕ್ಲಾಸ್, 9th ಸ್ಟ್ಯಾಂಡರ್ಡ್. ಸೊ ಮುಂದಿನ ವರ್ಷ 10ನೇ ಕ್ಲಾಸು. 10ನೇ ಕ್ಲಾಸ್. ಸೊ ಹಾಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಹ್ಞೂ, ಸರಿ ಸರ್. ಸೊ ಮುಂದೆ ಇದೇ ಕೋರ್ಸ್ಗೆ ಏನೋ ಕಲಿಸ್ಬೇಕು ಅನ್ಕೊಂಡಿದ್ದೀರಾ? ಆ ಥರ ಏನು ಐಡಿಯಾ ಇಲ್ಲ, ಸುಮ್ಮನೆ ನೋಡಲಿ ಶೋ ಅಂತ. ಸೊ ನೋಡಲಿ ನಮ್ಮ ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾಯಿದೆ ಅಂತ ಮಕ್ಕಳಿಗೆ ಹೇಳಬೇಕು ಅಂತ ನಾವು ತಗೊಂಡಿದ್ದೀರಾ? ಹ್ಞೂ ಸರ್. ನಮಸ್ತೆಪ್ಪ, ನಾವು ಶ್ರೀವಿಕ್ ನ್ಯೂಸಿಂದ ಬರ್ತಾ ಇದ್ದೀನಿ. ತಮ್ಮ ಹೆಸರೇನು? ದಿವ್ಯಾ. ಏನು ಓದ್ತಾ ಇದ್ದೀರಾ? ನಾನು ಏರೋಸ್ಪೇಸ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್. ಸೊ ಇಲ್ಲಿ ಏರೋಸ್ಪೇಸ್ಗೆ ನೋಡುವಂಥ ಬಂದಿರೋ ಏರ್ ಶೋ ನೋಡೋಕೆ ಬಂದಿದ್ದು ಏನು ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಿದೆ ಅಂಕಲ್. ಅಂದರೆ ತುಂಬ ಇದು ಬ್ಯಾಂಗ್ಳೂರಲ್ಲಿ ನಡೀತಿದೆಯಲ್ಲ, ಸೊ ಬ್ಯಾಂಗ್ಳೂರಲ್ಲಿ ನಡೀತಾರಿಂದ ನಮಗೆ ಇನ್ನೂ ತುಂಬ ಲಕ್ಕಿಯಾಗಿ ಫೀಲ್ ಆಗ್ತಿದೆ. ಸೊ ಬೇರೆ ಬೇರೆ ಫಾರಿನರ್ಸ್ ಎಲ್ಲ ಇಲ್ಲಿಗೆ ಬಂದು ನೋಡ್ತಿದ್ದಾರೆ. ಸೊ ನಾವು ಇಲ್ಲಿ ಇದ್ಕೊಂಡು ಇಲ್ಲಿ ನೋಡ್ತಿದ್ದೀವಿ. ಸೊ ಇಟ್ ಈಸ್ ಗ್ರೇಟ್. ಗುಡ್. ಸೊ ಪೇರೆಂಟ್ಸ್ ಜೊತೆ ಬಂದು ಅದು ಆ್ಯಸ್ ಅ ಸ್ಟೂಡೆಂಟಾಗಿ ತಾಯಿ ತಂದೆ ಹೇಳ್ತಾ ಇದೆಯಾ, ಏನು ಅನಿಸುತ್ತೆ ಇವೆಲ್ಲ? ಚೆನ್ನಾಗಿ ಅನಿಸ್ತಿದೆ, ತುಂಬ ಒಂಥರ ಗ್ರೇಟಾಗಿ ಅನಿಸ್ತಿದೆ. ಆ್ಯಂಡ್ ಸೂರ್ಯಕಿರಣ್ ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರಿಂದ ಇದಾಗಿರೋದು. ಆ್ಯಂಡ್ ನಮ್ಮ ಬ್ಯಾಂಗ್ಳೂರಿಂದ ಒಬ್ಬರು ಸೂರ್ಯಕಿರಣಲ್ಲಿ ಪೈಲಟ್ ಆಗಿದ್ದಾರೆ. ಅವರು ಲೆಫ್ಟ್ ಸೈಡ್ ಫ್ಲೈ ಮಾಡ್ತಿದ್ದಾರೆ. ಸೂರ್ಯಕಿರಣ್ ಫಾರ್ಮೇಷನಲ್ಲಿ ಲೆಫ್ಟ್ ಸೈಡ್ ಇದ್ದಾರೆ ಅವರು. ಸೊ ಅವ್ರು ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರವರೇ ಆ ಥರ. ಸೊ ನಮ್ಮ ಬ್ಯಾಂಗ್ಳೂರಿಯನ್ಸ್ ಇದ್ದಾರೆ, ಕರ್ನಾಟಕದಿಂದ ಇದ್ದಾರೆ. ಸೊ ಕರ್ನಾಟಕಕ್ಕೆ ತುಂಬ ಒಳ್ಳೆ ಹೆಸರು. ಮೈ ಫ್ಯೂಚರ್ ಡ್ರೀಮ್ ಇಸ್ ಟು ಬಿಕಮ್ ಪೈಲಟ್ ಓನ್ಲಿ, ಲೈಕ್ ಫೈಟರ್ ಪೈಲಟ್. ಸೊ ಇದೆಲ್ಲ ವಿಟ್ನೆಸ್ ಮಾಡೋದು ತುಂಬ ಗ್ರೇಟ್ ಆಗುತ್ತೆ. ಸೊ ತಮ್ಮನಿಗೆ ಏನಾದರೂ ಗೈಡೆನ್ಸ್ ಕೊಡ್ತೀರಾ ಈ ಫೀಲ್ಡಲ್ಲೇ ಬರಬೇಕು ಅಂತ? ಹೌದೌದು. ನೆಕ್ಸ್ಟ್ ನಾನು ಫೈಟರ್ ಪೈಲಟ್ ಆದಮೇಲೆ ಇವನು ಡಿಫೆನ್ಸ್ ಫೀಲ್ಡಲ್ಲೇ ತಗೊಬರ್ಬೇಕು ಅಂತ. ದೇಶನ ಸರ್ವ್ ಮಾಡಬೇಕಂತ. ಹೌದು. ಸೊ ಆ್ಯಸ್ ಎ ಫೀಲಿಂಗ್ ಯಂಗ್ ಗರ್ಲ್ ಆಗಿ ಬೇರೆ ನಿಮ್ಮಂತ ಬರುವಂಥ ಹುಡುಗರಿಗೆ ಅಥವಾ ಹುಡುಗಿರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ? ಅದೇ ಸರ್, ಅದೇ ಈ ನೇಷನ್ ಇಸ್ ಫಸ್ಟ್ ಆಲ್ವೇಸ್. ಅದಕ್ಕೆ ನೇಷನ್ ಸರ್ವ್ ಮಾಡೋದಕ್ಕಿಂತ ದೊಡ್ಡ ಇದೇನೂ ಇಲ್ಲ. ಸೊ ಅದೇ ನೇಷನ್ ಸರ್ವ್ ಮಾಡಿಕೊಂಡು ಅದ್ರಲ್ಲಿ ಬರೋ ರೆಸ್ಪೆಕ್ಟ್ ಇನ್ನು ಯಾವ ಫೀಲ್ಡ್ಗೆ ಹೋದ್ರೂ ಸಿಗಲ್ಲ. ಸೊ ಅದರ್ಸ್ ಬೈ ದಿ ಫ್ಲ್ಯಾಗ್ ವಿ ಆನ್ ದಿ ಫ್ಲ್ಯಾಗ್ ಅಂತಾರಲ್ಲ. ಸೊ ಹಾಗೆ. ಇನ್ನೊಂದು ವಿಷಯ, ನೀವು ಇವಾಗ ಸರ್ವ್ ಮಾಡಬೇಕು ನೇಷನ್ಗೆ ಅನ್ಕೊತಿದ್ದೀರಾ. ಸೊ ಅಕಸ್ಮಾತ್ ತಮ್ಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿಗೆ ಯಾವ ರೀತಿ ಸೆಕ್ಯೂರ್ಡ್ ಆಗುತ್ತೆ ಅಂತ ಏನು ಅನ್ಕೊಂತೀರಾ? ಹೆಚ್ಚು ಕಮ್ಮಿ ಅಂದರೆ ಗೊತ್ತಿರುತ್ತಲ್ಲ ಫ್ಯಾಮಿಲಿಗೆ, ಅದು ಗೊತ್ತು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಂಗೂ ಗೊತ್ತಿದ್ರು ನಾವು ಹೋಗ್ತೀವಿ. ಅಂದರೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ. ಸೊ ಆ ಥರ ಏನಿಲ್ಲ. ಸೊ ಇದಕ್ಕೆ ಯಾವ ಕ್ವಾಲಿಫಿಕೇಷನ್ ಇರಬೇಕು ಅನ್ಕೊತಿದ್ದೀರಾ?
ಇದಕ್ಕೆ ಇಂಜಿನಿಯರಿಂಗ್ ಆಫ್ಕ್ಯಾಟ್ ಮಾಡುವ ಇದು 3 ಎಕ್ಸಾಮ್ಸ್ ಇದೆ, NDA CDS ಆಫ್ಕ್ಯಾಟ್ ಅಂತ. NDA ಬಂದ್ಬಿಟ್ಟು 12th ಆದಮೇಲೆ, CDS ಬಂದ್ಬಿಟ್ಟು CDS ಆಫ್ಕ್ಯಾಟ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ಸೊ CDS ಆರ್ಮಿ ಫೀಲ್ಡ್ಗೆ ಹೋಗ್ಬೇಕಂದ್ರೆ ಮ್ಯಾಥ್ಸ್ ಸೈನ್ಸ್ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ ಅನಿಸುತ್ತೆ. ಸೊ ಆಫ್ಕ್ಯಾಟಿಗೆ ಸೈನ್ಸ್ ಇಸ್ ಮೋಸ್ಟ್ ರಿಕ್ವೈರ್ಡ್. ಸೊ ಆಫ್ಕ್ಯಾಟಿಗೆ ನಾನು ಆಫ್ಕ್ಯಾಟ್ ಏರ್ಫೋರ್ಸ್ಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಆಫ್ಕ್ಯಾಟ್ ಬರ್ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹೆಸರೇನು ಪುಟ್ಟ? ದೀಪ್ನ. ಎಲ್ಲಿಂದ ಬಂದಿದ್ಯಾ? ಕೆಂಗೇರಿಯಿಂದ. ಕೆಂಗೇರಿ. ಏರ್ ಶೋಗೆ ಯಾರು ಕರ್ಕೊಂಬಂದ್ರು ನಿನ್ನ? ಅತ್ತೆ ಮತ್ತೆ ಮಾವ. ಸೊ ಹೆಂಗ್ ಅನಿಸ್ತಾ ಇದೆ ಏರ್ ಶೋ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಸೊ ಯಾವ ಏರೋಪ್ಲೇನ್ ನೋಡಿದೆ ನೀನು ಇಲ್ಲಿ? ಸೂರ್ಯಕಿರಣ್ ಏರೋಪ್ಲೇನು. ಸೂರ್ಯಕಿರಣ್ ಏರೋಪ್ಲೇನ್ ನೋಡಿದ್ಯಾ? ಏನ್ ಅನಿಸ್ತು ನಿಂಗಾದ್ರು? ಅದು ತುಂಬಾ ಚೆನ್ನಾಗಿ ಫ್ಲೈ ಆಯ್ತು ಎಲ್ಲ. ತುಂಬಾ ಚೆನ್ನಾಗಿ ಫ್ಲೈ ಆಯ್ತಾ? ಸೊ ಇದು ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಫ್ಯೂಚರ್ ಏನಾಗಬೇಕು ಅನ್ಸುತ್ತೆ? ನಾನು ಒಂದು ಪೈಲಟ್ ಆಗಬೇಕು ಇದೇ ತರ ಪೈಲಟ್ ಆಗಬೇಕು ಅನ್ಸುತ್ತಾ? ಸೊ ಆಗ ಏನು ಮಾಡ್ತೀಯಾ? ದೇಶಕ್ಕೆ ಸರ್ವ್ ಮಾಡ್ತೀಯಾ? ಸೊ ಯಾವ ರೀತಿ ಸರ್ವ್ ಮಾಡ್ಬೇಕು ಅನ್ಕೊಳ್ತಾ ಇದೆಯಾ? ದೇಶಕ್ಕೆ ಯುದ್ಧಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಿದ್ಯಾ? ಸೊ ಗುಡ್.